ಮನುಷ್ಯನಿಗೆ ಪ್ರತಿದಿನ ಹಾಗೂ ಪ್ರತಿ ವಾರ ಸವಾಲುಗಳು ಎದುರಾಗುತ್ತದೆ ಹಾಗೂ ಹೊಸ ಆಸೆಗಳು ಹುಟ್ಟಿಕೊಳ್ಳುತ್ತದೆ. ಕೆಲವರ ಆಸೆ ಆ ದಿನ ಈಡೇರುತ್ತದೆ, ಇನ್ನು ಕೆಲವರಿಗೆ ತಡವಾಗುತ್ತದೆ. ಎಲ್ಲರ ದಿನ ಒಂದೇ ರೀತಿ ಇರುವುದಿಲ್ಲ. ಒಬ್ಬರಿಗೆ ಒಳ್ಳೆಯ ದಿನವಾದರೆ ಇನ್ನೊಬ್ಬರಿಗೆ ಕೆಟ್ಟ ದಿನ. ಈ ತಿಂಗಳ ಜೂನ್ 24ರಿಂದ 29ರ ತನಕ ಯಾವ ರಾಶಿಯವರಿಗೆ ಒಳ್ಳೆಯ ದಿನಗಳಿರುತ್ತದೆ? ಗ್ರಹಗಳು ಮತ್ತು ನಕ್ಷತ್ರಗಳ ಚಲನೆಯನ್ನು ಆಧರಿಸಿ ಜ್ಯೋತಿಷಿಗಳು ರಾಶಿ ಫಲಿತಾಂಶಗಳನ್ನು ಹೇಳುತ್ತಾರೆ. ಅನೇಕ ಇತರ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಯಾವುದೇ ರಾಶಿಯವರ ದಿನ ಹೇಗಿರುತ್ತದೆ ಎಂಬುದು ಸಹ ಹೇಳಬಹುದು. ಆದರೂ ನಮ್ಮ ದಿನ ಯಾವಾಗ ಹೇಗಿರುತ್ತದೆ ಎಂಬುದರ ಬಗ್ಗೆ ನಾವು ಹೇಳುವುದು ಸುಲಭವಲ್ಲ. ಆದರೆ ಜ್ಯೋತಿಷ್ಯದ ಪ್ರಕಾರ ಲಕ್ಕಿ ದಿನ ಹಾಗೂ ಲಕ್ಕಿ ವಾರ ಯಾವುದು ಎಂಬುದನ್ನು ನಾವು ಊಹಿಸಬಹುದು. ನಾವು ನಮ್ಮ ಜಾತಕದಲ್ಲಿನ ಗ್ರಹಗಳ ಸ್ಥಾನದ ಅನುಸಾರ ಎಲ್ಲವನ್ನು ನಿರ್ಧಾರ ಮಾಡಬಹುದು. ನಾವು ನಮ್ಮ ಭವಿಷ್ಯದ ಬಗ್ಗೆ ಸಹ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಮೊದಲೇ ಹೇಳಿದಂತೆ ಕೆಲವೊಂದು ದಿನಗಳು ಹಾಗೂ ವಾರ ಮಾತ್ರ ಒಳ್ಳೆಯದಾಗಿರುತ್ತದೆ, ಇನ್ನು ಕೆಲವು ಕೆಟ್ಟದ್ದಾಗಿರುತ್ತದೆ. ಅದರಂತೆ ಈ ವಾರ ಯಾವ ರಾಶಿಯವರಿಗೆ ಒಳ್ಳೆಯ ಫಲಗಳು ಸಿಗುತ್ತದೆ ಎಂಬುದನ್ನು ನೋಡೋಣ ಬನ್ನಿ. ವೃಷಭ ರಾಶಿ. ವೃತ್ತಿ ಉದ್ಯೋಗಗಳು ಸುಗಮ ಮತ್ತು ಸಂತೋಷದಿಂದ ಇರುತ್ತವೆ. ಇಡೀ ವಾರ ತುಂಬ ಅನುಕೂಲಕರವಾಗಿದೆ. ಯಾವುದೇ ಪ್ರಯತ್ನವೂ ಯಶಸ್ವಿಯಾಗುತ್ತದೆ. ವೃತ್ತಿಗಳು ಮತ್ತು ವ್ಯವಹಾರಗಳು ಲಾಭವನ್ನು ಪಡೆಯುತ್ತವೆ. ಆದಾಯವು ಸ್ಥಿರವಾಗಿರುತ್ತದೆ. ಸಂಪಾದಿಸದೆ ಉಳಿದ ಹಣ ಕೈಗೆ ಬರುತ್ತದೆ. ಆರೋಗ್ಯ ಸುಸ್ಥಿರವಾಗಿದೆ. ಕುಟುಂಬ ಜೀವನವು ಉತ್ಸಾಹಭರಿತ ಮತ್ತು ಸಂತೋಷದಿಂದ ಕೂಡಿರುತ್ತದೆ. ಪ್ರೇಮ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಮುಂದಿಡಬಹುದು. ಮಿಥುನ ರಾಶಿ. ಈ ವಾರ ಒಳ್ಳೆಯ ಧನ ಯೋಗವು ಅನಿರೀಕ್ಷಿತವಾಗಿ ಸಂಭವಿಸುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಯಾವುದೇ ಪ್ರಯತ್ನ ಸಫಲವಾಗಲಿದೆ. ಪ್ರಮುಖ ವ್ಯವಹಾರಗಳು ಮತ್ತು ಚಟುವಟಿಕೆಗಳು ಪ್ರಯತ್ನದ ಕನಿಷ್ಠ ವೆಚ್ಚದೊಂದಿಗೆ ಪೂರ್ಣಗೊಳ್ಳುತ್ತವೆ. ವೃತ್ತಿ ಜೀವನ ಸುಗಮವಾಗಿ ಸಾಗಲಿದೆ. ವ್ಯಾಪಾರದಲ್ಲಿ ಲಾಭವು ಅಕ್ಷಯವಾಗಿದೆ ಎಂದು ತೋರುತ್ತದೆ. ಉದ್ಯೋಗ ಪ್ರಯತ್ನಗಳು ಮತ್ತು ವಿವಾಹ ಪ್ರಯತ್ನಗಳು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಪಡೆಯುತ್ತವೆ. ಆಸ್ತಿ ವಿವಾದಗಳ ಸಂದರ್ಭದಲ್ಲಿ ಶುಭ ಸುದ್ದಿ ಕೇಳುವಿರಿ. ಸಿಂಹ ರಾಶಿ. ಈ ವಾರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಿರುದ್ಯೋಗಿಗಳು 1 ಅಥವಾ 2 ಆಫರ್ ಪಡೆಯುವ ಸಾಧ್ಯತೆ ಇದೆ. ಪ್ರೇಮ ವ್ಯವಹಾರಗಳು ಚೆನ್ನಾಗಿ ನಡೆಯಲಿವೆ. ಇಡೀ ವಾರ ನಿರೀಕ್ಷೆಯಂತೆ ಸಾಗಲಿದೆ. ಕುಟುಂಬ ಜೀವನವು ಉತ್ತೇಜಕವಾಗಿರುತ್ತದೆ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ. ವ್ಯಾಪಾರಗಳು ಲಾಭದಾಯಕವಾಗಿರುತ್ತವೆ. ನಿರುದ್ಯೋಗಿಗಳಿಗೆ ಉತ್ತಮ ಆಫರ್ ದೊರೆಯುವ ಸಾಧ್ಯತೆ ಇದೆ. ಮದುವೆಯ ಪ್ರಯತ್ನಗಳು ಕೊನೆಗೊಳ್ಳುತ್ತವೆ. ಕುಟುಂಬದೊಂದಿಗೆ ನೆಚ್ಚಿನ ದೇವಾಲಯಗಳಿಗೆ ಭೇಟಿ ನೀಡಬಹುದು. ಇದರಿಂದ ಸಂಬಂಧಗಳು ಗಟ್ಟಿಯಾಗುತ್ತದೆ. ತುಲಾರಾಶಿ. ಈ ವಾರ ನಿಮ್ಮ ಹಣ ಧಾರ್ಮಿಕ ಕಾರ್ಯಗಳಿಗೆ ಸದುಪಯೋಗವಾಗುತ್ತದೆ. ವ್ಯಾಪಾರದಲ್ಲಿ ಹೂಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಮುಖ ವಿಷಯಗಳಲ್ಲಿ ಸ್ವಂತ ನಿರ್ಧಾರಗಳನ್ನು ಅವಲಂಬಿಸುವುದು ಉತ್ತಮ. ಆರೋಗ್ಯವು ಅನುಕೂಲಕರವಾಗಿರುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಮುಂದಿದ್ದಾರೆ. ಪ್ರೇಮ ವ್ಯವಹಾರಗಳಲ್ಲಿ ಸಾಮರಸ್ಯ ಮತ್ತು ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಧನಸ್ಸು ರಾಶಿ. 1 ಅಥವಾ 2 ವೈಯಕ್ತಿಕ ಸಮಸ್ಯೆಗಳು ಅನಿರೀಕ್ಷಿತವಾಗಿ ಪರಿಹಾರವಾಗುತ್ತವೆ. ಆದಾಯದ ಮಾರ್ಗಗಳು ವಿಸ್ತರಿಸುತ್ತವೆ. ಸ್ವಲ್ಪ ಪ್ರಯತ್ನದಿಂದ ಆದಾಯ ಹೆಚ್ಚಾಗುತ್ತದೆ. ಆರ್ಥಿಕ ಸ್ಥಿರತೆಯನ್ನು ನಿರೀಕ್ಷಿಸಲಾಗಿದೆ. ವೃತ್ತಿ ಮತ್ತು ವ್ಯಾಪಾರ ಲಾಭದಾಯಕವಾಗಲಿದೆ. ದುಡಿಮೆಯಲ್ಲಿ ದುಡಿಮೆ ಭಾರವಾಗಿದ್ದರೂ ಅಪೇಕ್ಷಿತ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ಆರೋಗ್ಯಕ್ಕೆ ಕೊರತೆ ಇಲ್ಲ. ಮಕ್ಕಳಿಂದ ಶುಭ ಸುದ್ದಿ ಕೇಳುವಿರಿ. ಮಕರ ರಾಶಿ. ಈ ವಾರ ನಿಮ್ಮ ಪ್ರಮುಖ ಚಟುವಟಿಕೆಗಳು ತೃಪ್ತಿಕರವಾಗಿ ಪೂರ್ಣಗೊಳ್ಳುತ್ತವೆ. ಪ್ರಯಾಣ ಲಾಭದಾಯಕ. ನಿರೀಕ್ಷಿತ ಶುಭ ಸಮಾಚಾರ ಕೇಳಿ ಬರಲಿದೆ. ಯೋಜಿತ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಪೂರ್ಣಗೊಳ್ಳಲಿವೆ. ಪ್ರೇಮ ವ್ಯವಹಾರಗಳು ಸಕಾರಾತ್ಮಕವಾಗಿರುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.